ವಿಶ್ವರೂಪ ಸಂದರ್ಶನದಿ ಹೊಂದಿಹುವು ಜೀವ ನಿರ್ಜೀವಗಳು ಕ್ರಮಯದೃಚ್ಛೆಗಳು ಅವಶ್ಯವಶ್ಯ ಸ್ವಾಚ್ಛಂದ್ಯ ನಿರ್ಬಂಧಗಳು ಕೈವಲ್ಯ ದೃಷ್ಟಿಯದು ಮಂಕುತಿಮ್ಮ. ಇವತ್ತಿನ ಕಗ್ಗದಲ್ಲಿ ನಾವು ನಮ್ಮ ಜೀವನವನ್ನು ನೋಡುವ ಒಂದು ದೃಷ್ಟಿಕೋನದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಂದರೆ ಯಾವಾಗಲೂ ಕೂಡ ಒಂದು ನಿರ್ಮಲ ದೃಷ್ಟಿಕೋನ ಇರಬೇಕಂತ. ಈ ಪ್ರಪಂಚದಲ್ಲಿ ಒಂದು ರೀತಿಯ ಒಂದು ವೈರುಧ್ಯ, ಎಲ್ಲಿ ನೋಡಿದ್ರೂ ವೈರುಧ್ಯಗಳೇ. ಉದಾಹರಣೆಗೆ ಒಂದು ಕಡೆ ಜೀವವಿರೋ ವಸ್ತುಗಳಿದ್ರೆ ಇನ್ನೊಂದು ಕಡೆ ನಿರ್ಜೀವ ವಸ್ತುಗಳಿದೆ. ಇನ್ನು ಒಂದು ಕಡೆ ಕ್ರಮಬದ್ಧವಾಗಿರೋದಿದ್ರೆ ಹಾಗೆ ಕ್ರಮಕ್ಕೆ ಒಳಪಡದೇ ಇರುವಂಥದ್ದು ಕೂಡ ಇದೆ. ಇನ್ನು ನಮ್ಮ ವಶದಲ್ಲಿ ಒಂದಿಷ್ಟು ವಸ್ತುಗಳಿದ್ರೆ ನಮ್ಮ ವಶಕ್ಕೆ ಒಳಪಡದಂತಹ ಒಂದಿಷ್ಟು ವಸ್ತುಗಳು ಕೂಡ ಇದೆ. ಹಾಗೆ ಸ್ವಚ್ಛಂದವಾಗಿ ಸ್ವತಂತ್ರವಾಗಿರುವ ಒಂದಿಷ್ಟು ವಿಷಯಗಳ ನಮ್ಮ ಮುಂದೆ ಕಂಡು ಬಂದರೆ ನಿರ್ಬಂಧಕ್ಕೊಳಪಟ್ಟಿರುವ ಒಂದಿಷ್ಟು ವಿಷಯಗಳು ಕೂಡ ಇದೆ. ಹೀಗೆ ಎಲ್ಲಿ ನೋಡಿದರೂ ವೈರುಧ್ಯನೇ. ಈ ವೈರುಧ್ಯಗಳು ಬಂದಾಗ ನಾವು ಅದನ್ನು ಪ್ರಶ್ನೆ ಮಾಡಬಾರ್ದು ತುಂಬ ಅಂತ. ಅಂದರೆ ಅದು ಹೇಗಿದೆ ಹಾಗೇ ನೋಡಬೇಕು. ಸೃಷ್ಟಿ ಆಗಿರೋದೇ ಈ ರೀತಿಯ ವೈರುಧ್ಯಗಳಿಂದ ಅಂತ ಈ ರೀತಿಯ ಒಂದು ವಿಷಯದ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ಅದರಿಂದ ಈ ರೀತಿಯ ಒಂದು ನಿರ್ಮಲ ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಜೀವನವನ್ನು ನಾವು ಮುನ್ನಡೆಸಬೇಕಾಗತ್ತೆ ಅಂತ ಇಲ್ಲಿ ಹೇಳ್ತಿದ್ದಾರೆ. ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ. ನಮಸ್ಕಾರಗಳು.